ಅನ್ನ ಬೇಸ್ ಬಿಸಿಲು ಕಾಯ್ತೀನಿ ಬೇಗ ಬಾ ಆದ್ರೆ. ಅಲ್ಲ ನಿಂತ್ಕೊಂಬೇಡ, ಓದ್ ಕಡೆ ನೀ ಹುಡುಗರ್ಗ ನೀರು ಇರ್ಬೇಕು. ಏನು ಎಣ್ಣೆ ಬೊಗ್ಸಿವಿ ಕಣವ, ಅಗ್ಲೆಲ್ಲ ಬೊಗಿಸ್ತಿ ಏನ? ಬೊಗ್ಗಿಸ್ಬಾರ್ದಂಗ ದಿನ ನೀರು ಇಬಾರ್ದು ಮಕ್ಳಿಗೆ. ನತ್ತಿ ಇನ್ನ ಇದೆಲ್ಲ ಎಳೆ ನತ್ತಿ ನತ್ಬಾಯಿ ಹೊಡ್ಕೊಂತ ಇರುತ್ತೆ, ಹಂಗೆ ಉಯ್ಬಾರ್ದು. ದಿನ 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 2 ದಿನಕ್ಕೆ ಒಂದ್ಕಿತ ಉಯ್ಬೇಕು. ಒಂದಿನ ಎಲ್ಲ ಬಿಸಿನೀರು ತಕೊಂಡು ಬಟ್ಟೆ ಒರೆಸ್ಕೊಂಡು ಮೈ ಒರೆಸ್ಬೇಕು. ಇನ್ನೊಂದು ದಿನಕ್ಕೆ ನೀರು ಉಯ್ತೀವಿ ನಾವು. ಹೌದೇನ? ನಂಗೆ ಗೊತ್ತೇ ಇದ್ದಿಲ್ಲ ಕಣವ ಇದು ಹೆಂಗ ಏನು ಎತ್ತ ಅಂತೇಳಿ. ಅದಕ್ಕೆ ಉಯ್ತೀನೋ ನೀರನ್ನ ಅಂದ್ಬಿಟ್ಟು ನಾನು ಬಿಸಿಲು ಕಾಯಿಸ್ತಿದ್ದಲ್ಲ, ಅದಕ್ಕೆ ನೀರು ಉಯ್ತೀನೋ ಅಂತ ಅನ್ಕೊಂಡೆ. ಮಕ್ಳಿಗೆ ಬಿಸಿಲು ಕಾಯಿಸೋದು ಎಳೆ ಬಿಸಿಲಾಗ ಕಣ್ಣು ಬಿಟ್ರ ಮಕ್ಕಳು ಚೆನ್ನಾಗಿ ವೃದ್ಧಿ ಆಗ್ತವೆ, ಕಣ್ಣು ಚೆನ್ನಾಗೈತವೆ. ಬಿಸಿಲುಗ ಕಣ್ಣು ಬಿಡಿಸ್ಬೇಕಂತ. ಮಕ್ಕಳು ಎಲ್ಲೇ ಹೋದ್ರು ಕಣ್ಣು ಚೆನ್ನಾಗಿ ಬಿಡ್ತವೆ ಅಂತೇಳಿ ಬಿಸಿಲುಗ ಕಣ್ಣು ಕಾಯಿಸ್ತಾರವ. ಅಂದರೆ ಮಕ್ಳನ್ನ ಕಾಯಿಸ್ತಾರೆ ಎಳೆ ಬಿಸಿಲುಗ. ಅವು ಕಣ್ಣು ಪಿಳ್ಳೆ ಬಿಡ್ತಾವಲ್ಲ, ಅದು ಚೆನ್ನಾಗಿ ಅದೇನೋ ವಿಟಮಿನ್ ಏನೇನೋ ಸಿಗ್ತವೆ ಅಂತಾರಪ್ಪ ಈಗೀಗ. ಅವಾಗೆಲ್ಲ ಬಿಸಿಲು ಕಾಯಿಸೋರು, ಈಗಲೂ ಕಾಯಿಸ್ರಿ ಅಂತ ಅದೇ ಪದ್ಧತಿ ಬಂದೈತಿ. ಓ ಲಕ್ಷ್ಮಿ, ಮಕ್ಳಿಗೆ ಎಳೆ ಬಿಸಿಲು ಕಾಯಿಸಿಸ್ತಿದ್ಯೇನ? ಅಳಿಯಂದ್ರ ಕೈಯಾಗ ಮತ್ತೆ ಮಗಳ ಕೈಯಾಗ ಇಬ್ರು ಕೈಯಾಗ ಕಾಯಿಸಿಸ್ತಿದ್ದಿ. ನೀನು ಕುಂದ್ರಬೇಕಿತ್ತು, ಅವ್ರನ್ನ ಒಳಗೆ ಬಿಡ್ಬೇಕಿತ್ತು. ಅಯ್ಯೋ ಗುಂಡಕಯ್ಯ, ಅವ್ರ ಮಕ್ಳು ನಾನು ನಮ್ಮ ಕೈಯಾಗ ಕೊಡೋಲ್ರು. ಅವ್ರಿಬ್ರ ನೋಡ್ಕೊಂತವ್ರೆ ಚೆನ್ನಾಗಿ. ಇವತ್ತು ಅದು ಅಲ್ದಿಯೇ ಇದೇನೋ ನ್ಯಾಯ ತೀರ್ಮಾನ ಐತಲ್ಲ, ಅದೇನೋ ಇವತ್ತು ಗೌಡನ್ ಚೇಂಜ್ ಮಾಡ್ಬೇಕು. ಮತ್ತೆ ಅವ್ನ ಗೌಡ ತಪ್ಪು ಮಾಡಿದಲ್ಲ, ಗೌಡನ ಮಗ ಅದೇನೋ ಸುಜಾತಿನೇನೋ ಇದು ಮಾಡಿದಂತಲ್ಲ, ಅದಕ್ಕೆ ಎಲ್ಲ ವಿಚಾರ ಗೊತ್ತಾಗೈತಿ. ನಿಮ್ಮ ಮಗ ಹೇಳಿದ್ರೆ ಈ ವಿಚಾರನ ಎಲ್ಲ ಹೇಳ್ತೀಯವ? ಅವ್ರಿಗೆ ಎದುರಿಗೆ ಗೊತ್ತಾಗಬೇಕು. ಅದಕ್ಕೆ ನಾವೇನು ಹೇಳಿಲ್ಲ. ಇವತ್ತು ನ್ಯಾಯ ಆಯ್ತು, ಹೋಗ್ಬಿಡಕಪ್ಪ ಎಲ್ಕುವ ಅಂದಿವಿ. ಸರಿ ಕಣವ ಅಂದವನೆ. ಮೊನ್ನೆಯಿಂದ ಏನು ನೋಡಿಗೆ ಫೋನ್ ಹತ್ತಿಲ್ವಲ್ಲ, ಅದಕ್ಕೆ ನಿನ್ನ ಮಗಳ ಜೊತೆಗೂ ಸರಿಯಾಗಿ ಮಾತಾಡಕತ್ತಿಲ್ಲ. ಅದನ್ನೇ ಹೇಳೋಮ್ಮ ಅಂತ ಬಂದೆ. ನಿನ್ನ ಮಗಳು ಒಂಚೂರು ನಮ್ಮ ಹೂನ್ ಕರ್ದು ಬರೋಗವ ಅಂತಂದ್ಲು, ಅದಕ್ಕೆ ಬಂದೆ ಕಣ. ಫೋನು ಅಂದೇನ ಇದಾಗ್ಬಿಟ್ಟೈತಂತೆ, ಹೋಗ್ಬಿಟ್ಟೈತಂತೆ. ಅದಕ್ಕೆ ನಮ್ಮ ಹೂನ್ ಕರಿಯತ್ತೆ ಅಂತಂದ್ಲು, ಅದಕ್ಕೆ ಬಂದೆ. ಅಲ್ದಿರುವ ಸಂಕ್ರಿಗೆ ಈಗ ಹಾಕ್ಬೇಕಿತ್ತು ಬಿಡುವತ್ತೆ. ಅವನೆಲ್ಲ ಇಂಥವೇ ಮಾಡ್ಕೊಳ್ಳೋದು ನೋಡ. ಶಾಂತಿಯಮ್ಮ, ನೀನು ದೊಡ್ಡಾಕಿನೇ ಆಗಿರ್ಬೋದು. ನೀನೇನಕ್ಕೆ ಬಂದಿದ್ದೀವಿ ಅದೇನು ಕೆಲಸ ಮುಗಿಸ್ಕೋಬೇಕು. ಬಂದಿದ್ದು ಮಾತಾಡಬಾರ್ದು. ಅವಳು ನಿನ್ನ ತಂಗಿನೇ ಆಗಿರ್ಬೋದು, ಆದ್ರೆ ಮಾತಾಡಬಾರ್ದು. ಆಮೇಲೆ ನಿಷ್ಠೂರ ಐತಿ ನೀನು, ಸುಮ್ಕಿರು. ಆಕಿ ಅವಳೆ ಏನೋ ಸಮಯ ಸಂದರ್ಭ ಹಂಗೆ ಆಗಿರ್ತಾವೆ, ಏನು ಮಾಡೋಕ್ಕಾಗಕ್ಕಿಲ್ಲ. ಎಲ್ಲರನ್ನೆಲ್ಲ ಏನೇನು ಮಾಡಬೇಕು ಅಂತಿರುತ್ತೋ ಅದೇ ಆಗೋದು. ಆಕಿನೂ 5 ತಿಂಗಳು ಬಸ್ರಿ, ಇನ್ನು 5 ತಿಂಗಳು ಬಿಟ್ಟು ಕರ್ಕ ಬರಬೇಕು. ಇನ್ನು 4 ತಿಂಗಳು ಬಿಟ್ಟು 9 ತಿಂಗಳಿಗೆ. ಹೌದು ಕಣ್ ಲಕ್ಷ್ಮಿ, ನೀನು ಹೇಳ್ತಿರೋದು ಕರೆಕ್ಟ್ ಐತಿ. ಯಾರಾದರೂ ಅಷ್ಟೇ ಹೇಳ್ಕೋಬಾರ್ದು, ಬಿಡಬಾರ್ದು. ಇವಾಗ ಅಕ್ಕ ತಂಗಿರೇ ಆಗಿರ್ಬೋದು, ಆದರೆ ಮುಂದೆ ಜಗಳಗಳು ಅವು ಇವು ಮನಸ್ತಾಪಗಳು ಬಂದ್ಬಿಡ್ತವೆ. ಈ ಮಾತು ಹೆಂಗೆ ಹೋದ್ರೂ ಉಳ್ಕೊಂಡ್ಬಿಡ್ತವೆ. ಮಾತಾಡಕವ ಹಂಗ. ಮಕ್ಳಿಗ ಬಿಸಿಲು ಕಾಯಿಸ್ತಿದ್ಯಲ್ಲ, ಕಾಯಿಸು ಚೆನ್ನಾಗಿ. ಅಲ್ಲಕನ್ ಗುಂಡಕೈ ನೇಹನ್ ಮನೆ ಹತ್ರ ಹೋಗಿದೆ, ಬಾ ಹೋಗ್ಬರುಮಂತೆ. ಪಾಪ ಹೆಣ್ಮಗ ಒಂದೇ ಏನು ಮಾಡ್ಕೊಂತಿದ್ದೆ ಏನು, ಆ ಹುಡುಗರು ನಾರು ಎತ್ಕೊಂಬರುಮಂತೆ. ಹೌದಲ್ಲ, ಆಕಿ ನೋಡಿದ್ರೆ ಹುಚ್ಚಿ ಆಗೋಳೆ. ಬಾ ಹೋಗ್ಬರುಮಂತೆ. ಇವರಿಬ್ರು ಇರ್ತಾರೆ ತಾನೇ ಅಟ್ಟಿತವಿ. ಅವರಿಬ್ರು ಎಲ್ಲೋ ಇರ್ತಾರೆ. ಇವತ್ತು ಅದು ಅಲ್ದಿ ಅವ್ರದ್ದು ಗೌಡಂದು ತೀರ್ಮಾನ ಐತೆ ಅಂದ್ಮಲ್ಲ, ಅದು ಎಲ್ಲ ಇವತ್ತು ಮುಗಿಸ್ಕೊಂಡು ನಮ್ಮ ಮಳೆ ಅಂದ್ರೆ ನಾಳೆ ಹೋಯ್ತೀನಿ ಅಂತಿದ್ರು. ನಾವು ಇರ್ರಿ ಏನು ಅತ್ತೆ ಮನೆಗೆ ಬಂದು ಭಾಳ ದಿನ ಇರಬಾರ್ದು ಕಣತ್ತೆ. ಹುಡುಗರು ನೋಡೋದಂಗೆ ಐತಲ್ಲ, ನನಗೆ ಸಮಾಧಾನ ಆಯ್ತು. ಹಂಗ ಇದು ಬೇರೆ ನ್ಯಾಯ ಐತಲ್ಲ, ಅದಕ್ಕೆ ಬಂದಿದೆ ಅಂತಂದು ಪಕ್ಕದವರೆಲ್ಲ ಇವನ್ನೆಲ್ಲ ಏನಾದಿದೆ ಫೋನ್ ಹಚ್ಚಿ ಬಂದು ಹೋಯ್ತೀನಿ ಅಂತಂದ್ರು ಕಣ. ಹೌದೇನ? ಸರಿ ಬಾ. ಹೇಳ್ಬಿಟ್ಟು ಬಾ ಹೋಮಂತೆ. ಹೆಂಗವ್ರೆ ಏನು ಎತ್ತ ನೋಡು ಬರುಮಂತೆ. ಪಾಪ ಹೆಣ್ಮಗನ್ ನೋಡಿದ್ರೆ ಒಟ್ಟುರಿತ ಬಾ. ಸರಿ ಕಣವ, ನೀವಿಬ್ರು ಸರಿ ಕಣಪ್ಪ. ನೀನು ಮಗಿನ ನೋಡ್ಕೊಂಡು ಒಳ ಕರ್ಕೋರಿ. ಜಾಸ್ತಿ ಹೊತ್ತು ಬಿಸಿಲು ಕಾಯಿಸ್ಬೇಡ್ರಿ. ಏನು ಒಂದು 10 ನಿಮಿಷ ಹಿಡ್ಕೋಬೇಕಷ್ಟೇ. ಮಕ್ಕಳು ಪಿಳ್ಳೆ ಕಣ್ಬಿಡ್ತಾವಲ್ಲ, ಅದಕ್ಕೆ ಕಣ್ಬಿಟ್ರೆ ಎಳೆ ಬಿಸಿಲು ಕಣ್ಬಿಡ್ಸ್ಬೇಕಂತೆ. ಬಿಟ್ಟ ಆದ್ಮೇಲೆ ಕರ್ಕೊಂಡು ಹೋಗ್ಬಿಟ್ರಿ ಒಳಕ. ಸರಿ ಏನ? ಸರಿ ಕಣವ, ಆಯಿತು. ನಾನು ಎತ್ಕೊಂಡು ಹೋಯ್ತೀನಿ. ಹೋಗು. ಹುಷಾರು, ಭಾಳ ಹೊತ್ತು ಕುಂದ್ರಬೇಡ. ಆಮ್ಯಾಗ ಮುಗಿನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ. ಸರಿ ಏನ? ಮುಗಿನ ತವ ಇರಬೇಕು. ನಿಮ್ಮ ಅಪ್ಪನೂ ಹೊಟ್ಟೆಯಾಗ ಅವನೇ ಕಣ. ನಿಮ್ಮ ಅಪ್ಪನೇ ಬತ್ತನ ನೋಡ್ಕೊಂತಾನೆ ಒಂಚೂರು. ಹುಷಾರು ಮಕ್ಕಳು. ಸರಿ ಕಣವ, ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಹೋಗು. ಅಯ್ಯೋ ನನ್ನ ಮಗನ ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ನನ್ನ ಮಗ ಹುಷಾರ ಆಗ್ತಾನೆ, ನನಗೆ ಗೊತ್ತೈತಿ. ನನ್ನ ಮಗ ಹುಷಾರ ಆಗ್ತಾನೆ. ನನ್ನ ಮಗ ಗಂಟಿ, ನನ್ನ ಮಗ. ಪಾಪ ಆಕಿ ಸವಾಸ ಸೇರಬಾರ್ದು, ನೀನು ಸೇರಬಾರ್ದು. ನಿಮ್ಮ ಅಪ್ಪ ಹೇಳೋನೆ ತಾನೇ ಹೆಣ್ಮಕ್ಳು ಸವಾಸ ಮಾಡಬಾರ್ದು ಅಂತೇಳಿ. ನೀನು ಗಂಡು ಹುಡುಗ ಗತ್ತಲಿರ್ಬೇಕು. ಹೋಗಿ ನೀನು. ಇಲ್ಲ ಅಂದ್ರೆ ನೋಡು, ಈ ಹಗ್ಗ ಬಿಚ್ಕೊಂಡು ಹೊಡೆದ್ಬಿಡ್ತೀನಿ ನಿಂಗೆ. ಹೋಗು. ನೋಡ ನಂಗೆ ಬೈತಾನ ನಿಮ್ಮಪ್ಪ ಬರಲಿ. ಹಾಸ್ಪಿಟ್ಲಾಗಿದ್ದ ನಿಮ್ಮಪ್ಪ, ಹುಷಾರಾಗಲಿ, ನೀನು ಮಾಡ್ತೀನಿ. ಅಯ್ಯೋ ಭಗವಂತ, ನಮ್ಮತ್ತೆ ಆ ಕಾರ ಹಿಂಗೆ ಆಡಕತ್ತಾಳು. ಹುಚ್ಕಿಚ್ಚಿ ಹಿಡ್ದು ಇದ್ಬಿಡ್ತಾ, ಬ್ರಾದೆ ಹಿಡ್ಬಿಡ್ತಾ ಈಕೀಗ ಅಂತ. ಈ ಹುಡುಗರನ್ನ ಬೇರೆ ನನ್ನ ಮೇಲೆ ಐತಿ. ಈಕಿನೂ ನಾನು ನೋಡ್ಕೋಬೇಕು. ಎಲ್ಲ ನನ್ನ ತಲೆ ಬಿದ್ವಲ್ಲಪ್ಪ. ನಮ್ಮಪ್ಪ ನಮ್ಮವನು ಸಾವು ಬರದೆ ಹೋದ್ರು. ಅದೇನೋ ನಮ್ಮಪ್ಪಂಗೆ ಅದೇನೋ ಅಂತ ಅವರು ಬರಲಿಲ್ಲ. ಅಯ್ಯೋ, ಎಲ್ಲ ತಲೆನೋವು ನಮ್ಗೆ. ನೋಡೆ ಲಕ್ಷ್ಮಿ, ನೋಡೆ ಏನು ದಿಕ್ಕಂಡಿರ್ತಾರೆ, ಹೆಂಗೆ ಕೂತವಳೆ. ಆ ಕಡೆ ಹುಚ್ಚಿ ಅತ್ತೆ, ಈ ಕಡೆ ಮಕ್ಕಳು. ಅಯ್ಯೋ, ಹೆಣ್ಮಗಿನ ನೋಡಕ್ಕಾಯ್ತಿಲ್ಲ. ಭಗವಂತ ಯಾಕಾರ ಇಂಥ ಶಿಕ್ಷೆ ಕೊಟ್ಬಿಟ್ನೋ ಹೆಣ್ಮಗಿಗ. ನೇಹ ನೀನು ಹಿಂಗೆ ಧೈರ್ಯಕ್ಕೆ ಕೊಳ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ಮುಂದೆ ಆಗದಾಯ್ತಪ್ಪ. ಈಗ ಮತ್ತೆ ಕರ್ಕೊಂಬರ್ಕಾಗುತ್ತೇನ? ಅದು ವಿಧಿ ಲಿಖಿತ ಹಂಗಿರುತ್ತ. ನೀನು ಕುತ್ಕೊಂಡ್ರ ಹಿಂಗೆ ಮಕ್ಳಿಗೆ ಅಡುಗೆ ಮಾಡೋರು ಯಾರು? ಇವಾಗ ಯಾರು ಇಲ್ಲ. ಇವಾಗೇನೋ ಬೆಳಗ್ಗೆ ಇಡ್ಲಿ ಕೊಟ್ಟು ಕಳ್ಸೀನಿ. ಈಗ ನಾನು ಬಂದು ಮಾಡು ಅಂದ್ರ ಈಗ ಹುಡುಗರವ ಅಲ್ಲುವ ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ. ಕಲ್ಪನೆ ಕಳಿಸ್ತೀನಿ ಮಧ್ಯಾಹ್ನಕ್ಕೆ. ಬಂದು ಮುದ್ದೆ ಇದು ಜೋಳದ ಮುದ್ದೆ ಮಾಡಿ ರೊಟ್ಟಿ ಬಡ್ಕೊಟ್ಟು ಏನಾರು ಮಾಡಿ ಹೋಗ್ತಾಳ. ನಡಿ ಹೋಗಿ ಕುತ್ಕೋಗು ಅಂತ. ಒಳಗೆ ಮಲ್ಕೋಗಿಲ್ಲ ಅಂದ್ರೆ ನಾನು ಹುಡುಗರು ಕರ್ಕೊಂಡು ಹೋಯ್ತೀವಿ.
ಅಲ್ಲ ಕಣ್ಲಕ್ಷ್ಮಿ ಅಕ್ಕ ಇವನೇನೋ ಮೆಂಟ್ರು ಬಿಡ್ತಾನೆ ಹೋಗೋದು ಹೋಗ್ಬಿಟ್ಟ ನಮ್ಗೆ ಅಂತ ತಲೆನೋ ತಂದಿಟ್ಟ ನೋಡ್ದಿ ಏನೋ ಇಂಥ ಪರಿಸ್ಥಿತಿ ಯಾರಿಗೂ ಬೇಡವ ನಮ್ಮ ಮಟ್ಟಿಗೆ ಐತಿ ನಾನೇನೇ ಮಾಡಿದೆ ಇವಂಗ ಹಿಂಗೆ ಬಿಟ್ಟು ಹೋಗ್ಬಿಟ್ಟು ನಾನೇನೇ ಮಾಡಿದೆ ಹೇಳಕ್ಕ ಅವನ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ತಪ್ಪಕ್ಕ ನನಗೆ ಯಾಕಕ್ಕ ಬಂತು ಇಂಥ ಪರಿಸ್ಥಿತಿ ನಾನು ಆಗ್ಲೆಲ್ಲ ಬರೋಕ್ಕಾಗೋಕಿಲ್ಲ ಕಣವ ನಾನು ಬರೋಂಗಿದ್ದಿದ್ರೆ ಬರ್ತಿದ್ದೆ ಈಗ ಶಾಂತಿ ಅಮ್ಮಂಗೆ ಹುಡುಗ್ರವ ನೋಡ್ಕೋಬೇಕು ಮಾಡಬೇಕು ಇವಾಗಿಲ್ಲ ಅಂದ್ರೆ ಈ ಹುಡುಗರು ಬೇಕಾದ್ರೆ ಕರ್ಕೊಂಡು ಹೋಯ್ತೀನಿ ಮನೆ ಯಾಕೆ ಕರ್ಕೊಂಡು ಹೋಯ್ತೀನಿ ಹುಡುಗ್ರನ್ನ ನೀನೇನು ಯೋಚನೆ ಮಾಡಬೇಡ ಕಲ್ಪನಾ ಬತ್ತಾಳ ಅಡುಗೆ ಮಾಡ್ಕೊಟ್ಟು ಹೋಗ್ತಾಳ ಇಲ್ಲ ಗುಂಡಕ ಯಾರು ಬಂದು ಅಡುಗೆ ಮಾಡ್ಕೊಟ್ಟು ಹೋಗ್ತಾರ ದಿನ ನೀನಂತ ಅಡುಗೆ ಕೆಲ್ಸಕ್ಕೆ ಹೋಗ್ಬೇಡ ಕಂಟಾಯಿ ನಿಮ್ಮಪ್ಪ ನಿಮ್ಮವನು ಬರಲಿಲ್ಲ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಮತ್ತೆ ಹಿಂಗೆ ಕಟ್ಕೊಂಡು ನೀನೇ ಮಾಡಬೇಕಾಗುತ್ತಾ ನೀನೇನು ಮಾಡಕ್ಕೆ ಹೋಗ್ಬೇಡ ಅನ್ನೋದಿನದವರೆಗೂ ನಾವು ಮಾಡ್ಕೊಂತೀವಿ ಸರಿ ಏನ ಅಯ್ಯೋ ಅಕ್ಕ ನೀವೇನು ಬರಕ್ಕೆ ಹೋಗ್ಬೇಡ್ರಿ ಏನೋ ಮತ್ತೆ ನಾನು ಅಡುಗೆ ಮಾಡಿರ್ತೀನಿ ನನಗೇನು ಕಷ್ಟ ಆಗೋಕ್ಕಿಲ್ಲ ಅಯ್ಯಮ್ಮಂಗ ಹುಡುಗರು ನಾನು ನೋಡ್ಕೊಂತೀನಿ ಈಗ ನನಗೆ ಒಬ್ಬಳು ತಾಯಿ ಇದ್ದರೆ ನೋಡ್ಕೊಂತಿದ್ದಿಲ್ಲ ಏನೋ ಅಯ್ಯಮ್ಮನ ನನ್ನ ತಾಯಿ ಅಂತ ನೋಡ್ಕೊಂತೀನಿ ಏನಿಲ್ಲ ಬಿಡಕ್ಕ ಹಿಂಗೆಲ್ಲ ಮಾಡೋದ್ರಿಂದ ಏನೂ ಆಗೋಕ್ಕಿಲ್ಲ ನಮ್ಮ ಮತ್ತೆ ನನ್ನ ತಾಯಿ ಅಂತ ನೋಡ್ಕೊಂತೀನಿ ಬಿಡಕ್ಕ ಅಲ್ಲ ಕಣೆ ನಿಮ್ಮ ಮತ್ತೆ ನಿನ್ಗೆ ಅಷ್ಟೆಲ್ಲ ಹೊಟ್ಟೆ ಉರ್ಸ್ಕೊಂಡೋಳೆ ನನ್ನ ತಾಯಿ ಇದ್ದಂಗೆ ಅಂತೀಯಲ್ಲೇ ಅಯ್ಯೋ ಭಗವಂತ ಯಾಕಾರ ಇಂಥ ಕಷ್ಟ ಕೊಟ್ಟ ಹೆಣ್ಮಗಿಗ ನೋಡೋಕ್ಕಾಗಲು ಚೂಟ್ ಬರ್ತೈತಿ ಏನು ಮಾಡ್ತೀಯ ಎಲ್ಲ ವಿಧಿಲಿಕ್ಕಿತ ಏನೂ ಮಾಡೋಕ್ಕಾಗಕ್ಕಿಲ್ಲ ಲಕ್ಷ್ಮಿ ನನ್ನ ಮಗ ಬರ್ತಾನೆ ಹಾಸ್ಪಿಟ್ಲಾಗ ಅವನೇ ಬರ್ತಾನೆ ನನ್ನ ಮಗ ಬಂದು ವಾರಸ್ತಾರ ಬರ್ತಾನೆ ಕಣ್ ಲಕ್ಷ್ಮಿ ನನ್ನ ಮಗ ಬರ್ತಾನಲ್ಲ ನನ್ನ ಮಗ ಬರ್ತಾನಲ್ಲ ನನ್ನ ಮೊಮ್ಮಗ ಅಯ್ಯೋ ಫೋಟೋ ಮುಂದೆ ಕುಂತವಳೆ ನನ್ನ ಮಗ ಬರ್ತಾನೆ ಅಂತ ಅಷ್ಟು ಆಸೆಯಿಂದ ಅವಳಲ್ಲಪ್ಪ ಏನು ಮಾಡ್ತೀಯಲ್ಲ ವಿಧಿಲಿಕ್ಕಿತ ಏನು ಮಾಡೋಕ್ಕಾಗಕ್ಕಿಲ್ಲ ಏನಾರು ಬಂದ್ಬಿಡುತ್ತೇನ ಈಗ ಬಂದ್ಬಿಡು ಅಂದ್ರೆ ಮಗ ಬಂದ್ಬಿಡ್ತಾನೇನ ಅಯ್ಯೋ ಅರ್ಚನಮ್ಮ ನಿನ್ಗಿಂತ ಪರಿಸ್ಥಿತಿ ಬಂತಲ್ಲೇ ನಿನ್ನ ಮಗನ್ನೂ ನೀನು ಸರಿಯಾಗಿ ಸಾಯೋ ದಿನ ಸುಡೋ ದಿನ ಹೋಗೋಕ್ಕಾಗಲಿಲ್ವಲ್ಲೇ ಅದ್ರಾಗ ಬರೋ ನಿನ್ನ ಮಗ ಹಿಂಗೆ ಸತ್ನಲ್ಲೇ ಆ ಹೆಣ್ಮಕ್ಳು ಅವ್ರ ಮಕ್ಳನ್ನ ಸುಲ್ತಾ ನೋಡ್ಕೊಂಡಾರು ಆ ಪ್ರೀತಿ ವಿಶ್ವಾಸದಿಂದ ರೈತಲ್ಲೇ ಅಲ್ಲ ಕಣವ ಪುಷ್ಪ ಬಂದೋದ್ಲೆ ಹ್ಞೂ ಕಣಕ್ಕ ನೀನು ಒಬ್ಬಾಕಿನೇ ಬಿಡಬಾರ್ದು ಅಂತೇಳಿ ಬೆಳಗ್ಗೆವರೆಗೂ ಇದ್ಲು ಆಮ್ಯಾಗ ಅವ್ರ ಅತ್ತೆ ಅಡುಗೆ ಮಾಡ್ಕೊಡ್ಬೇಕಂತೇಳಿ ಆಕಿನೇ ಹೋದ್ಲು ಮಾಮ ಬಂದು ಇಡ್ಲಿ ಕೊಟ್ಟು ಹೋದ ಇಡ್ಲಿ ಕೊಟ್ಟಾಗ ಅವಳು ಇಲ್ಲೇ ಇದ್ಲು ಕೊಟ್ಟ ಮ್ಯಾಗ ಸರಿ ಕಣತ್ತೆ ಇಡ್ಲಿ ತಂದು ಕೊಟ್ಟವ್ರಲ್ಲ ಅತ್ತಿಗೆ ಅಂದ್ಬಿಟ್ಟು ಹೋದ್ಲು ಹುಡುಗರಿಗೂ ತಿನ್ಸಿ ಆಯಮ್ಮಗೂ ತಿನ್ಸಿ ನಾನು ಒಂದೆರಡು ತಿಂದು ಕುಂತೀನಿ ಕಣಕ್ಕ ಹೊಟ್ಟೆ ತುಂಬ ಊಟ ಮಾಡು ಯಾವುದಕ್ಕೂ ಯೋಚನೆ ಮಾಡಬೇಡ ಈಗ ಆಗಿದ್ದಾಗೋಯ್ತು ಯಾವ್ದನ್ನೂ ಪಡ್ಕೊಳಕ್ಕಾಗಕ್ಕಿಲ್ವಂತ ಈಗ ಕಳ್ಕೊಂಡಿದ್ದೆ ಯಾವ್ದನ್ನೂ ಪಡ್ಕೊಳಕ್ಕಾಗಕ್ಕಿಲ್ಲ ಇನ್ನು ಮ್ಯಾಗ ಅರುವೆ ಸುಮ್ಮನೆ ನಿಯತ್ತಿಂದ ಹೋಗೋದು ಕಲ್ತ್ಕ 100 ಮಂದಿ 100 ಆಡ್ಕೊಳ್ಳಿ ಈ ಸಮಾಜ ಇರೋದೇ ಹಂಗೈತಿ ನೀನು ಒಬ್ಬನ ಜೊತೆ ಮಾತಾಡಿದ್ರು ಕೆಟ್ಟದಾಗ ಮಾತಾಡ್ತಾರ ಒಬ್ಬನ ಜೊತೆ ಚೆನ್ನಾಗಿ ಮಾತಾಡಿ ಅಣ್ಣ ಅಂತ ಮಾತಾಡಿದ್ರು ಕೆಟ್ಟದಾಗ ಮಾತಾಡ್ತಾರೆ ಸರಿ ಏನ ಯಾವುದಕ್ಕೂ ಯೋಚನೆ ಮಾಡ್ಕೊಬೇಡ ನೀನು ಬಿಡು ಲಕ್ಷ್ಮಕ್ಕಯ್ಯ ಅದೇನೋ ಅಂತಾರಲ್ಲ ಆಳ್ಗೊಂದು ಕಲ್ಲು ಅಂದಂಗೆ ಸಮಾಜ ಮಾತಾಡುತ್ತೆ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಬದುಕಲೇಬಾರ್ದು ಹೆಂಗಿದ್ರು ಮಾತಾಡ್ತಾರೆ ಚೆನ್ನಾಗಿದ್ರು ಮಾತಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ ನಾನೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಇನ್ನೇನು ಮತ್ತೆ ಯಾವ್ದಾರು ಹಾಸ್ಪಿಟ್ಲ್ಗೆ ಕರ್ಕೋಗಿ ತೋರಿಸ್ತೀನಿ ಹುಷಾರಾದ್ರೆ ಆಲಿ ಇಲ್ಲಾಂದ್ರೆ ಇದನ್ನ ಕೈಯಾಗ ಎಷ್ಟು ದಿನ ಎಮ್ಮ ಇರ್ತಾಳೆ ಅಷ್ಟು ದಿನ ನೋಡ್ಕೊಂತೀನಿ ನನ್ನ ಧರ್ಮ ನಾನು ಮಾಡ್ತೀನಿ ಅಷ್ಟೇ ಕಣಕ್ಕಯ್ಯ ನಂಗೆ ಹೊಟ್ಟೆ ಉರಿತೈತೆ ಕಣೆ ನಾನು ಏನು ಮಾಡಲಿ ಈಗ ನಮ್ಮ ವೆಂಕಟೇಶನ ಮಗನೂ ಈಗ ಆಡ್ಕೊಂಡು ಪಡ್ಕೊಂಡಿರ್ತವೆ ಈಗ ಒಂದು ಮನು ಬಸ್ರಿ ನಾನು ಬಂದು ಮಾಡು ಅಂದರೂ ಮಾಡೋಕ್ಕಾಯ್ತಿಲ್ಲ ಅದೇನೋ ಅಂತಾರಲ್ಲ ಏನಾರು ಮಾಡಬೇಕು ಅಂದಾಗಲೇ ಏನೋ ಮಾಡದೇ ಪರಿಸ್ಥಿತಿ ಕೈ ಕಟ್ಟಾಗ್ತವೆ ಅಂತೇಳಿ ಹಿಂಗೆ ಆಗೈತೆ ನೋಡ ಬಂದು ಹಂಗೂ ಹಿಂಗೂ ಬಂದು ಒಂದು ಅರ್ಧ ತಾಸು ಕುಂತು ಹೋಯ್ತೀನಿ ಕಣವ ನೀನೇನು ಯೋಚನೆ ಮಾಡಬೇಡ ಸರಿ ಏನು ಪುಷ್ಪಂಗ ಮತ್ತು ಅವಳು ಚಂದ್ರಕಲಮ್ಮಗೂ ಹೋಗ್ತೀವಿ ಹೋಗ್ಬೇಕಾರೆ ಚಂದ್ರಕಲಮ್ಮನ ಬಂದು ಹೋಗ್ತಾಳೆ ಇವಾಗ ಅವ್ರಿಗೂ ಏನಿಲ್ಲಲ್ಲ ಚಂದ್ರಕಲಮ್ಮ ಯಾರು ಬಂದು ಹೋಗ್ತಾರೆ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಕಣವ ಸರಿ ಕಣವ ಹುಷಾರು ಮಧ್ಯಾಹ್ನಕ್ಕೆ ಕಲ್ಪನಾ ಬತ್ತಾಳ ಬಂದು ಬೇಳೆ ಸರಿ ಏನಾರು ಮಾಡ್ಕೊಡ್ತಾಳ ಮಾಡಿಸ್ಕ ಆಕಿನ ಕಳಿಸ್ತೀನಿ ಅಡುಗೆ ಮಾಡ್ಕೊಟ್ಟು ಹೋಗ್ತಾಳೆ ಹುಡುಗರನ್ನ ಹತ್ಕೊಂಡು ಆಡ್ಕೊಂಡು ಸರಿ ಏನ ಯಾವ್ದೂ ಬೇಡ ಅಂತ ಅನ್ಬೇಡ ಇವಾಗ ನಾನು ಬರೋ ಅಂದ್ರೆ ಹುಡುಗರು ನೋಡ್ಕೋಬೇಕು ಮತ್ತು ಸಾವುಕಾರ ಮಗನೂ ಅಲ್ಲೇ ಅವರ ಎಲ್ಲಾರು ನೋಡ್ಕೋಬೇಕಾಗಕ್ಕಿಲ್ಲ ನಾನು ಬಂದು ಹೋಗ್ತಿರ್ತೀನಿ ಒಂದು 10 ನಿಮಿಷ ಅರ್ಧ ಗಂಟೆ ಫ್ರೀ ಇದಾಗೆಲ್ಲ ಬಂದು ಹೋಯ್ತೀನಿ ಹುಷಾರು ಕಣವ ಯಾವುದಕ್ಕೂ ಯೋಚನೆ ಮಾಡಬೇಡ ಕಣೆ ನೇಹ ಇಲ್ಲ ಕಣಕ್ಕ ನಾನು ಯಾವುದಕ್ಕೂ ಯೋಚನೆ ಮಾಡಲ್ಲ ನಾನು ನನ್ನ ಮಕ್ಕಳು ನನ್ನ ಅತ್ತೆ ನನ್ನ ಪ್ರಪಂಚ ನಾನು ಅವ್ರ ಜೊತೆ ಯಾಕೆ ಚೆನ್ನಾಗಿರ್ತೀನಿ ಏನು ಯೋಚನೆ ಮಾಡೋಕ್ಕಿಲ್ಲ ಕಣಕ್ಕ ನೋಡಿದ್ರೆ ಹೊಟ್ಟೆ ಉರಿತೈತೆ ಕಣ್ಲಕ್ಷ್ಮಿ ಅವಳು ನೋಡಿದ್ರೆ ನನ್ನ ಮಗ ಬರ್ತಾನೆ ಹಾಸ್ಪಿಟ್ಲಿಂದ ಬರ್ತಾನೆ ಅಂತ ಕುಂತಾಳೆ ಇವೆರಡು ಮಕ್ಕಳು ಅವಕ್ಕೆ ಆಡೋಕ್ಕಿಲ್ಲ ತಿಳಿಯೋಕ್ಕಿಲ್ಲ ಅವ್ರು ಇಷ್ಟು ಬಂದಂಗೆ ಆಡ್ಕೊಂಡು ಕುಂತಾವ ಏನು ಮಾಡ್ತೀಯಲ್ಲ ವಿಧಿಲಿಕ್ಕಿತ ಅನ್ನೋದು ಹೆಂಗೈತಿ ನೋಡ ಯಾರಿಗೂ ನೆಮ್ಮದಿ ಕೊಡ್ದಂಗೆ ಹೆಂಗೈತಿ ಭಗವಂತ ಯಾಕಪ್ಪ ಇಂಥ ಕಷ್ಟಗಳು ಗುಂಡಕ ಯಾವ ರಣೆಯಾಗಿ ಬರ್ದಿರುತ್ತಂತೆ ಇಟ್ಟಿಟೋಸ ಅಂತೇಳಿ ಏನು ಮಾಡೋಕ್ಕಾಗಕ್ಕಿಲ್ಲ ಸಾಯ್ಬೇಕಾರೆ ಒಂದು ನೆಪ ಅಂತೆ ಹೋದ ಅವನು ಈ ಹೆಣ್ಮಗಿನ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟ ಅವ್ರ ಅವನ್ನ ತಂದಿಲ್ಬಿಟ್ಟು ಹೋದ ನೋಡು ಎಲ್ಲಾರನ್ನೂ ಈಗ ಹೆಣ್ಮಗ ಈ ಕಡೆ 1 ವರ್ಷದ ಮಕ್ಳು ನೋಡ್ಕೋಬೇಕು ಇನ್ನೂ 1 ವರ್ಷನೂ ತುಂಬೈತೋ ಇಲ್ವೋ ಇನ್ನು ಆಯಮ್ಮನ ನೋಡ್ಕೋಬೇಕು ಎಲ್ಲ ಹೆಣ್ಮಗಿಗೆ ತಲೆನೋವು ಬಂದಂಗೆ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ವಿಧಿ ಆಟದ ಮುಂದೆ ಜನಗಳು ಯಾವ ಲೆಕ್ಕನೂ ಅಲ್ಲ ಅನ್ನೋಕೆ ಇದೇ ಕಾರಣ ಐತಿ ಆಯಮ್ಮ ನೋಡಿದ್ರೆ ಹುಚ್ಚಿ ಹಂಗೆ ಆಡಕತ್ತಾಳೆ ಈ ಹುಡುಗರು ನೋಡಿದ್ರೆ ಅವ್ರು ಇಷ್ಟ ಬಂದಂಗೆ ಆಡ್ತಾವ ಈ ಕಡೆ ಹುಡುಗರು ನೋಡ್ಕೋಬೇಕು ಈಗ ಅವ್ರ ಅಪ್ಪ ಅಮ್ಮನೂ ಬಂದಿಲ್ಲ ಯಾರೂ ಇಲ್ಲ ಒಬ್ಬಾಕಿನೇ ಏಟ್ ಅಂತ ಮಾಡ್ತಾಳೆ ಇವಾಗ ನಾವು ಬಂದು ಮಾಡು ಅಂದ್ರೆ ನಮ್ಮ ಮನೆಯಾಗ ಇಬ್ಬಿಬ್ರು ಬಾಣ್ತಿರವ್ರ ನಮ್ಮ ಗುಂಡಕ್ಕ ಬಂದು ಮಾಡು ಅಂದ್ರೆ ಅವ್ರ ಮನೆಯಾಗ ಸೊಸೆ ಬಾಣ್ತಿ ಬಸ್ರಿ ಇಬ್ರು ಅವ್ರ ಎಲ್ಲ ಒಂದು ಕಡೆಯಿಂದ ತಲೆನೋವು ಅಂಟ್ಕೊಂತವ ಅದೇನೋ ಅಂತಾರಲ್ಲ ನಾವು ಮಾಡ್ಬೇಕನ್ಕಂದ್ರೂ ಪರಿಸ್ಥಿತಿಗಳು ಮಾಡಕ್ಕೆ ಬಿಡೋಕ್ಕಿಲ್ಲ ಅಂತೇಳಿ ಅವಿಂಗೆ ಏನು ಮಾಡೋಕ್ಕಾಗಕ್ಕಿಲ್ಲ ಆದಷ್ಟು ನಮ್ಮ ಕೈಯಾಗ ಮಾಡ್ತೀವಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್